ನಮಸ್ಕಾರ. ಇವತ್ತು ಶಸ್ತ್ರಚಿಕಿತ್ಸೆ ತಜ್ಞ ಡಾಕ್ಟರ್ ಅನಿಲ್ ಕಾಮತ್ ಅವರು ಹೊಟ್ಟೆ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾಹಿತಿಗಳು ಕೊಡ್ತಾರೆ. ಅವ್ರ ಹತ್ರ ತಿಳ್ಕೊಳ್ಳೋಣ. ಡಾಕ್ಟರ್, ಹೊಟ್ಟೆ ಕ್ಯಾನ್ಸರ್ ಗೆಡ್ಡೆ ಕ್ಯಾನ್ಸರ ಅಥವಾ ನಾನ್ ಗೆಡ್ಡೆ ಕ್ಯಾನ್ಸರ? ಸಾಮಾನ್ಯವಾಗಿ ಹೊಟ್ಟೆ ಕ್ಯಾನ್ಸರ್ ಬರೋದು ಒಂದು ಹುಣ್ಣು ತರ. ನಾವು ಎಂಡೋಸ್ಕೋಪಿ ಮಾಡಿ ನೋಡಿದ್ರೆ ಒಂದು ಅಲ್ಸರ್ ಕಾಣಿಸ್ಕೊಳ್ಳುತ್ತೆ ಸ್ಟಮಕ್ ಅಲ್ಲಿ. ಗಡ್ಡೆ ತರ ಕೆಲವು ಕ್ಯಾನ್ಸರ್ಗಳು ಬರ್ಬಹುದು, ಬಟ್ ಹೆಚ್ಚಿನ ಇದು ಒಂದು ಹುಣ್ಣು ತರ ಕಾಣುತ್ತೆ. ಗಡ್ಡೆ ತರ ಇದ್ರೆ ಕೆಲವು ಸಲ ಇದು ಕ್ಯಾನ್ಸರ್ ಅಲ್ಲದೇನೂ ಇರಬಹುದು. ಎಲ್ಲಾ ಹೊಟ್ಟೆದು ಎಲ್ಲಾ ಗಡ್ಡೆಗಳು ಕ್ಯಾನ್ಸರ್ ಇರೋ ಇದಿಲ್ಲ, ಬಟ್ ಕೆಲವು ಗಡ್ಡೆಗಳು ನಾವು ಕ್ಯಾನ್ಸರ್ ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ. ಡಾಕ್ಟರ್, ಹೊಟ್ಟೆ ಕ್ಯಾನ್ಸರ್ ಯಾಕೆ ಬರುತ್ತೆ? ಜಂಕ್ ಫುಡ್ ತಿನ್ನೋದ್ರಿಂದಾನ ಅಥವಾ ಬೇರೆ ದೇಶದ ಆಹಾರಗಳು, ಪಿಜ್ಜಾ, ಬರ್ಗರ್ ಅದು ತಿನ್ನೋದ್ರಿಂದಾನ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? ಆಹಾರ ಸೇವನೆ ಒಂದು ಪ್ರಮುಖ ಕಾರಣ ಹೌದು, ಬಟ್ ಯಾವ ಆಹಾರ ಇದು ಅಂತ ಅಷ್ಟು ನಮ್ಮ ರಿಸರ್ಚ್ ಇನ್ನೂ ಕರೆಕ್ಟ್ ಆಗಿ ಅದು ಹೇಳಿಲ್ಲ. ಕೆಲವು ಪರ್ಟಿಕ್ಯುಲರ್ ಟೈಪ್ ಆಹಾರದಿಂದ ಬರೋ ಸಾಧ್ಯತೆ ಜಾಸ್ತಿ ಇರಬಹುದು ಅದು, ಬಟ್ ಯಾವುದು ನಮ್ಗೆ ಗೊತ್ತು, ಸ್ಮೋಕಿಂಗ್ ಕಾರಣದಿಂದ ಸ್ಟಮಕ್ ಕ್ಯಾನ್ಸರ್ ಬರೋ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಯಾರಿಗೆ ರಿಫ್ಲಕ್ಸ್ ಸಿಂಪ್ಟಮ್ಸ್ ಜಾಸ್ತಿ ಇದೆಯೋ, ಏನಾದ್ರೂ ತಗೊಂಡ್ಮೇಲೆ ಅದು ವಾಪಸ್ ಬರುತ್ತೆ ಅಂತ ಹೇಳ್ತಾರೆ, ಬಾಯಲ್ಲಿ ಪಿತ್ತದ ತರ ಬರುತ್ತೆ, ಬಾಯಲ್ಲಿ ಆಹಾರ ಬರುತ್ತೆ ಅಂತ ಹೇಳ್ತಾರೆ. ಈ ತರ ರಿಫ್ಲೆಕ್ಸ್ ಸಿಂಪ್ಟಮ್ಸ್ ತುಂಬಾ ಟೈಮಿಂದ ಇದ್ರೆ ಅವ್ರಿಗೆ ಸ್ವಲ್ಪ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಒಂದು ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಆಗುತ್ತೆ. ಇದರಿಂದ ಕೂಡ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಆಗ್ಬೋದು. ಡಾಕ್ಟರ್, ಹೊಟ್ಟೆ ಕ್ಯಾನ್ಸರ್ ಬಂದ್ರೆ ಹೆಂಗ್ ಗೊತ್ತಾಗುತ್ತೆ? ಇದು ಸ್ವಲ್ಪ ಲಕ್ಷಣಗಳು ಗಮನಿಸಬೇಕಾಗತ್ತೆ. ಎಸ್ಪೆಷಲಿ ಆಹಾರ ಸೇವನೆ ಸರಿಯಾಗಿ ಆಗ್ತಾ ಇಲ್ಲ, ಏನಾದರೂ ಆಹಾರ ತಗೊಂಡ್ರೆ ಹೊಟ್ಟೆ ಉಬ್ಬರ ಬರುತ್ತೆ ಅಂತ ಹೇಳ್ತಾರೆ. ಈ ತರ ಇದ್ರೆ, ವಾಂತಿ ಆಗ್ತಾ ಇದ್ರೆ, ಆಹಾರ ಸೇವನೆ ಆದ್ಮೇಲೆ ವಾಂತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ವಾಂತಿಯಲ್ಲಿ ರಕ್ತ ಇದ್ರೆ, ತುಂಬಾ ಕಾರಣ ಇಲ್ಲದೆ ತೂಕ ಇಳಿತಾ ಇದ್ರೆ, ಇಂಥ ಸಿಚುವೇಶನ್ ನಲ್ಲಿ ಸ್ವಲ್ಪ ಹೊಟ್ಟೆ ಕ್ಯಾನ್ಸರ್ ಸಾಧ್ಯತೆ ಇದೆ ಅಂತ ತಿಳ್ಕೊಬೇಕು. ಎಸ್ಪೆಷಲಿ ವಯಸ್ಸಾದವರಿಗೆ ಈ ತರ ಬಂದ್ರೆ ಅವರು ಬಹಳ ಬೇಗನೆ ಟೆಸ್ಟ್ ಮಾಡಿಸ್ಬೇಕು. ಇದು ಟೆಸ್ಟ್ ಬಂದು ಎಂಡೋಸ್ಕೋಪಿ, ಅಂದ್ರೆ ಬಾಯಿ ಮುಖಾಂತರ ಲೈಟ್ ಹಾಕ್ಬಿಟ್ಟು ಹೊಟ್ಟೆನ ನೋಡ್ಬಿಟ್ಟು ಏನಾದ್ರೂ ಗಂಟಿದ್ಯಾ, ಹುಣ್ಣಿದ್ಯಾ ಅಂತ ನೋಡ್ತಾರೆ. ಹೊಟ್ಟೆ ಕ್ಯಾನ್ಸರ್ ಅನ್ನ ಹೆಂಗ್ ಗುಣಪಡಿಸಬಹುದು? ಇದು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. 1ರಿಂದ 4ನೇ ಸ್ಟೇಜ್ ವರೆಗಿದೆ. ಸಾಮಾನ್ಯವಾಗಿ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇದೆ, ತುಂಬಾ ಇದ್ರಲ್ಲಿ ಇದ್ರೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಇದ್ರದ್ದು ಟ್ರೀಟ್ಮೆಂಟ್, ಹೊಟ್ಟೆ ಆ ಭಾಗನ ತೆಗಿಬೇಕಾಗತ್ತೆ. ಸ್ಟೇಜ್ ಜಾಸ್ತಿ ಆದಂಗೆ ಬರೀ ಆಪರೇಷನ್ ಸಾಕಾಗೋದಿಲ್ಲ, ಇದ್ರ ಜೊತೆಗೆ ಬೇರೆ ಟ್ರೀಟ್ಮೆಂಟ್, ಕೀಮೋಥೆರಪಿ, ಇಂಜೆಕ್ಷನ್ಸ್ ಕೂಡ ಬೇಕಾಗ್ಬೋದು. ಕೆಲವು ಸಲ ಗಡ್ಡೆ ದೊಡ್ಡದಿದ್ರೆ ಮೊದಲು ಕೀಮೋಥೆರಪಿ ಕೊಟ್ಬಿಟ್ಟು ಗಂಟು ಚಿಕ್ಕದು ಮಾಡ್ಬಿಟ್ಟು ಆಮೇಲೆ ಆಪರೇಷನ್ ಮಾಡೋದ್ರ ಬಗ್ಗೆ ನೋಡ್ತೀವಿ. ತುಂಬಾ ಹರಡಿದ್ರೆ ಇದು ಸಾಮಾನ್ಯವಾಗಿ ಗುಣಪಡಿಸಕ್ ಆಗೋದಿಲ್ಲ, ಅವಾಗ ಬರೀ ಕೀಮೋಥೆರಪಿಗೆ ನಾವು ಹೋಗ್ಬೋದು. ಡಾಕ್ಟರ್, ಹೊಟ್ಟೆ ಕ್ಯಾನ್ಸರ್ ಬಂದ್ರೆ ಬೇರೆ ಅಂಗಗಳಿಗೂ ಹರಡತ್ತಾ ಇಲ್ವಾ? ಖಂಡಿತ ಇದೆ. ಹೆಚ್ಚಿನ ಹೊಟ್ಟೆ ಕ್ಯಾನ್ಸರ್ಗಳು ನಾವು ನೋಡೋಷ್ಟರಲ್ಲಿ ಬೇರೆ ಕಡೆ ಹರಡಿರುತ್ತೆ. ಇದು ಅಕ್ಕಪಕ್ಕ ಇರಬಹುದು, ಲಿಂಫ್ ನೋಡ್ಸ್ ಗಳಿಗಿರ್ಬೋದು, ಅಥವಾ ಕೆಲವು ಸಲ ಲಿವರ್ಗೂ ಹರಡಿರೋ ಸಾಧ್ಯತೆಗಳು ಇರ್ತವೆ. ಡಾಕ್ಟರ್, ಹೊಟ್ಟೆ ಕ್ಯಾನ್ಸರ್ ಇಂದ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ? ಪ್ರತಿ ಟ್ರೀಟ್ಮೆಂಟ್ಗೂ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಶಸ್ತ್ರಚಿಕಿತ್ಸೆಯಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಕೀಮೋಥೆರಪಿಯಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹೊಟ್ಟೆ ಒಂದ್ ಭಾಗ ತೆಗೆಯೋದ್ರಿಂದ ಹೊಟ್ಟೆ ಸ್ವಲ್ಪ ಚಿಕ್ಕದಾಗತ್ತೆ. ಸೊ ಮುಂಚಿನ ತರ ಆಹಾರ ಸೇವನೆ ಮಾಡಕ್ ಆಗದೆ ಇರ್ಬೋದು, ಅಟ್ಲೀಸ್ಟ್ ಕೆಲವು ತಿಂಗಳು ಈ ತರ ಇದು ಇರತ್ತೆ. ಕೀಮೋಥೆರಪಿಯಿಂದನೂ ಕೂದಲು ಹೋಗೋದು, ವೆಯ್ಟ್ ಲಾಸ್ ಆಗೋದು, ವಾಂತಿ ತರ ಇರೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಡಾಕ್ಟರ್, ಹೊಟ್ಟೆ ಕ್ಯಾನ್ಸರ್ ಬಂದಿರೋದ್ರಿಂದ ಎಷ್ಟು % ಜನಗಳಿಗೆ ಇದನ್ನ ಗುಣಪಡಿಸಿರ್ಬೋದು? ಇದು ಮತ್ತೆ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಆಪರೇಷನ್ ಇಂದ ಗುಣ ಆಗ್ಬೋದು. ಹೆಚ್ಚಿನ ಪೇಷಂಟ್ಸ್ ಗಳು ಗುಣ ಆಗ್ಬೋದು, ಅಟ್ಲೀಸ್ಟ್ 100ರಲ್ಲಿ 70-80 ಪೇಷಂಟ್ ಗುಣ ಆಗ್ಬೋದು. ಸ್ಟೇಜ್ ಜಾಸ್ತಿ ಆದಂಗೆ ಒಂದು ಟ್ರೀಟ್ಮೆಂಟ್ ಕಾಂಪ್ಲೆಕ್ಸ್ ಆಗುತ್ತೆ, ಕೀಮೋಥೆರಪಿ ಕೊಟ್ಟು ಆಪರೇಷನ್ ಮಾಡಬೇಕಾಗ್ಬೋದು. ಇಂಥದ್ದು ಕ್ಯೂರ್ ಚಾನ್ಸಸ್ ಕಮ್ಮಿ ಇರುತ್ತೆ, ಸುಮಾರು ಒಂದು 50-60% ಇರಬಹುದು. ಜಾಸ್ತಿ ಇದಾದನೆ ತುಂಬಾ ಹರಡಿದ್ರೆ ಇದರಲ್ಲಿ ಕ್ಯೂರ್ ಚಾನ್ಸ್ ಆಲ್ಮೋಸ್ಟ್ ಶೂನ್ಯ ಇರುತ್ತೆ. ಸೊ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ.